ರೀ ಯಾಕ್ರಿ ಸುಳ್ಳು ಹೇಳಿ ಕರ್ಕೊಂಬಂದ್ರಿ? ಬಾಸ್ ಫಂಕ್ಷನ್ ಇದೆ, ಅದು ಇದು ಬರಬೇಕು ಅಂತ ಹೇಳಿದಾರೆ ಕಂಪಲ್ಸರಿ ಅಂತ. ಯಾವ ಫಂಕ್ಷನ್ನೂ ಇಲ್ಲ ನಂಗೆ ಗೊತ್ತಿರೋ ಪ್ರಕಾರ. ಸುಮ್ಮನೆ ಯಾಕೆ ಸುಳ್ಳು ಹೇಳಿ ಕರ್ಕೊಂಬಂದ್ರಿ? ಸುಳ್ಳು ಹೇಳ್ದೆ ಇನ್ನೇನು ಮಾಡಲಿ ಪಾರ್ವತಿ. ಈಗ ನಾನೇನ ನಿನ್ನ ಅಲ್ಲೇ ಇರಿಸ್ಬಿಟ್ಟಿದ್ರೆ ಅವ್ರು ಏನಿಲ್ಲ, ರಾತ್ರಿ 12-1 ಗಂಟೆ ಆದ್ರೂ ನಿನ್ನ ಅಲ್ಲೇ ಕಿಚನಲ್ಲೇ ಇರಿಸ್ಬಿಡ್ತಿದ್ರು. ಆ ದಮ್ ಬಿರಿಯಾನಿ ಮಾಡು, ಆ ಬಿರಿಯಾನಿ ಮಾಡು, ಇದು ಕಬಾಬ್ ಮಾಡು, ಏನೇನೋ ಮಾಡು ಅಂತೇಳಿ ಸುಮ್ಮನೆ ನಿನ್ನ ಅಲ್ಲೇ ಇದೇನೋ ಕಿಚನಲ್ಲೇ ಇರಿಸ್ಬಿಡ್ತಿದ್ರು. ಅಲ್ಲ, ಅವರೂ ಎಲ್ಲ ಹೆಲ್ಪ್ ಮಾಡಿದರೆ ನಾನು ಏನು ಅಂತಿರಲಿಲ್ಲ, ಹೋಗ್ಲಿ ಬಿಡು ಮಾಡಲಿ ಅಂತ ಸುಮ್ಮನೆ ಆಗ್ತಿದ್ದೆ. ನಮ್ಮ ತಂಗಿರು ಹೋಗಿ ಹೆಲ್ಪ್ ಮಾಡ್ತಿಲ್ಲ, ನಮ್ಮ ಅಮ್ಮನೂ ನಿನ್ಗೆ ಹೆಲ್ಪ್ ಮಾಡ್ತಾ ಇಲ್ಲ, ನೀನು ಒಬ್ಬಳೇ ಅಂತ ಎಷ್ಟಂತ ಕೆಲಸ ಮಾಡ್ತೀಯ ಹೇಳು. ಅದಕ್ಕೆ ನನಗೆ ಯಾಕೋ ಸರಿ ಅನಿಸ್ಲಿಲ್ಲ. ಅದಕ್ಕೆ ಈ ಪ್ಲ್ಯಾನ್ ಮಾಡಿ ಹೊರಗಡೆ ಕರ್ಕೊಂಬಂದ್ಬಿಟ್ಟೆ. ಆದರೂ ರೀ ಪಾಪ ಏನೋ ಹೊಸ್ದಾಗಿ ಬಂದಿದ್ರು, ಇವತ್ತೊಂದಿನ ಮಾಡಿಕೊಟ್ಟಿದ್ರೆ ಆಗೋಗಿರೋದೇನೋ. ಹಾಂ, ಸಾಕು ಸುಮ್ಮನಿರು. ನೀನು ಎಷ್ಟನ್ನ ಒಳಗೆ ಹೋಗ್ಬೇಡ. ನೀನು ಎಷ್ಟು ಒಳ್ಳೇದು ಮಾಡಿದ್ರು ನಮ್ಮ ತಂಗಿರಿಗೆ ನಮ್ಮ ಅಮ್ಮಗಂತೂ ಬುದ್ಧಿ ಬರೋಂಗಿಲ್ಲ. ಅವ್ರಿಗೆ ಎಷ್ಟು ಮಾಡಾಕಿದ್ರು ಅಷ್ಟೇ, ನೀನು ಅಂದಾಡೋದು ಮಾತ್ರ ಬಿಡೋಂಗಿಲ್ಲ. ಅದು ಅಲ್ಲದೆ ಅವತ್ತು ಸೂರ್ಯ ಮತ್ತು ನಿನ್ನ ಫ್ರೆಂಡ್ ಸೌಮ್ಯ ಅವರು ಮನೆಗೆ ಬರೋಕ್ಕೆ ಕೇಳಿದ್ರಲ್ಲ, ಹಂಗಾಗಿ ಇವತ್ತು ಅವ್ರ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಮಾಡಿದ್ದೀನಿ. ಅದು ಅಲ್ಲದೆ ನಾನು ಮುಂಚೆನೇ ಹೇಳ್ಬಿಟ್ಟಿದ್ದೀನಿ ಅವ್ರಿಗೆ, ಇವತ್ತು ನೈಟ್ ಬರ್ತಾ ಇದ್ದೀವಿ ಅಂತ. ನಿಜನಾ? ನನಗಂತೂ ತುಂಬ ಖುಷಿ ಆಗ್ತಿದೆ. ಮದುವೆ ಆದಾಗಿಂದ ಅವ್ರನ್ನ ಮೀಟ್ ಮಾಡೋಕ್ಕೆ ಆಗಿರಲಿಲ್ಲ. ಅವತ್ತು ಆಂಟಿ ಕಂಡಿದ್ರಲ್ಲ, ಅವ್ರು ಕೂಡ ಅಷ್ಟೇ, ಮದುವೆ ಆದಾಗಿಂದ ಏನು ನಮ್ಮನ್ನು ಮರ್ತ್ಬಿಟ್ಟಿದ್ಯಾ ಅಂತ ಕೇಳ್ತಾಯಿದ್ರು. ಇವತ್ತು ಅವ್ರನ್ನ ಮೀಟ್ ಆಗ್ತಿದ್ದೀನಿ ಅಂತ ಕೇಳಿ ನಿಜವಾಗ್ಲೂ ಖುಷಿ ಆಗ್ತಿದೆ. ಬರೀ ಅವರಷ್ಟೇ ಅಲ್ಲ, ನಿನ್ನ ಫ್ರೆಂಡ್ ಆಶಾ ಕೂಡ ಬರ್ತಾ ಇದ್ದಾಳೆ. ರೀ ಬರೀ ಕೈಲಿ ಹೋಗೋದು ಬೇಡ ರೀ, ಏನಾದರೂ ಸ್ವೀಟ್ಸು ಮತ್ತು ಫ್ರೂಟ್ಸು ಈ ಥರ ಏನಾದರೂ ತೊಗೊಂಡೋಗೋಣ. ಆಯ್ತಾಯಿತು, ಹೋಗ್ಬೇಕಾದ್ರೆ ದಾರಿಲಿ ತೊಗೊಂಡೋದ್ರೆ ಆಯಿತು. ಅಷ್ಟೇ ಅಲ್ಲ, ನಿನ್ನ ಫ್ರೆಂಡ್ ಆಶಾ ಇದ್ದಾಳಲ್ಲ, ಅವರು ಏನೋ ಇದು ಕನ್ಸ್ಟ್ರಕ್ಷನ್ ಬಿಸ್ನೆಸ್ಸಲ್ಲೆಲ್ಲ ಕೈ ಹಾಕಿದ್ದಾರೆ. ನಾನೀಗ ಫ್ಲ್ಯಾಟ್ ತೊಗೋತಿದ್ದೀನಲ್ಲ, ನಾನು ಅವ್ರ ಕಡೆನೇ ತೊಗೋತಾ ಇರೋದು. ಓ ಹೌದಾ? ಸರಿ ಸರಿ ನಡೀರಿ, ಬೇಗ ಟೈಮ್ ಆಗ್ತಿದೆ. ರೀ ತುಂಬ ತುಂಬ ಥ್ಯಾಂಕ್ಸ್ ರೀ ನಿಮಗೆ. ನನ್ನ ಫ್ರೆಂಡ್ಸ್ನ ಮೀಟ್ ಮಾಡಿಸ್ತಾ ಇದ್ದೀರಲ್ಲ, ನಂಗೆ ನಿಜವಾಗ್ಲೂ ಖುಷಿ ಆಗ್ತಿದೆ. ಅಷ್ಟೇ ಅಲ್ಲ, ನೀವು ಮನೇಲಿ ನಂಗೆ ಕಷ್ಟ ಆಗುತ್ತೆ ಅಂತೇಳಿ ನನ್ನ ಕಷ್ಟನೆಲ್ಲ ಅರ್ಥ ಮಾಡಿಕೊಂಡು ಈ ಥರ ಹೊರಗಡೆ ಕರ್ಕೊಂಬಂದಿದ್ದೀರಲ್ಲ, ನನ್ನ ಮನಸ್ಸನ್ನ ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ. ನಿಜವಾಗ್ಲೂ ನಿಮ್ಮಂಥ ಗಂಡನ ಪಡೆಯೋಕ್ಕೆ ನಾನು ಎಷ್ಟು ಪುಣ್ಯ ಮಾಡಿದ್ದೀನೋ ಏನೋ. ಈಗ ನೀನು ನನ್ನ ನಂಬಿ ಲವ್ ಮ್ಯಾರೇಜ್ ಮಾಡಿಕೊಂಡು ನನ್ನ ನಂಬಿ ಬಂದಿದೆಯಾ. ಈಗ ನಿನ್ನ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ ಅಲ್ವಾ? ನಿಂಗೆ ಖುಷಿಯಾಗಿಡೋದು ನನ್ನ ಜವಾಬ್ದಾರಿ. ನೀನಷ್ಟೇ ಪುಣ್ಯ ಮಾಡಿಲ್ಲ, ನಾನು ಪುಣ್ಯ ಮಾಡಿದ್ದೀನಿ. ನಿನ್ನಂತ ಅರ್ಥ ಮಾಡ್ಕೊಂಡು ಹೋಗೋ ಹೆಂಡತಿ ಸಿಕ್ಕಿದಾಳಲ್ಲ, ನಿಜವಾಗ್ಲೂ ನಾನು ಪುಣ್ಯ ಮಾಡಿದ್ದೀನಿ. ಸರಿ ನಡಿ ಹೋಗೋಣ. ಪಾರ್ವತಿ ಮದುವೆ ಆಗಿದ್ದು ಆಮೇಲಿಂದ ನಮ್ಮನ್ನ ಮರ್ತೇ ಬಿಟ್ಲು. ಇವತ್ತು ನೆನ್ಪು ಬಂದಿದ್ದೀವಿ ನೋಡಿ ನಾವು. ನಿಮ್ಮನ್ನು ಮರೆಯೋಕ್ಕಾಗುತ್ತಾ? ನಾನು ನಿಮ್ಮನ್ನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಇದೇ ಮದುವೆ ಆದಮೇಲೆ ಇರುತ್ತಲ್ಲ ಸಂಸಾರ ಅಂತೇಳಿ ಇದೇ ಬ್ಯುಸಿಲಿ ಮೀಟ್ ಮಾಡೋಕ್ಕಾಗಿರಲಿಲ್ಲ ಅಷ್ಟೇ. ಏನು ಪಾರ್ವತಿ, ನಮ್ಮ ಹತ್ರನೇ ಫ್ಲಾಟ್ ತೊಗೋತಿದ್ದೀರಾ? ನಂಗೆ ಒಂದು ಮಾತನ್ನೂ ಹೇಳಿಲ್ಲಲ್ಲ ನೀನು? ಇಲ್ಲ ಆಶಾ, ನನಗೂ ಗೊತ್ತಿಲ್ಲ, ನಿನ್ನೆ ನೈಟ್ ಹೇಳಿದ್ರು ಇವ್ರು ನನಗೆ. ಓ ಹೌದಾ? ನೋಡೆ ಆಶಾ, ನಮ್ಮ ಪಾರ್ವತಿಗೆ ಒಳ್ಳೆ ವಾಸ್ತು ಪ್ರಕಾರ ಇರೋಂಥ ಫ್ಲಾಟ್ನೇ ಕೊಡಿಸ್ಬೇಕು ನೀನು. ಆಯಿತು ಕಣೆ, ಅದನ್ನು ನೀನು ಹೇಳ್ಬೇಕಾ? ನಂಗೆ ಗೊತ್ತು, ಚೆನ್ನಾಗಿರೋಂಥದ್ದೇ ಫ್ಲ್ಯಾಟ್ ಎಲ್ಲ ನಮ್ಮ ಪಾರ್ವತಿ ಹೆಸರಿಗೆ ಕೊಡಿಸ್ತೀನಿ ನಾನು. ಥ್ಯಾಂಕ್ ಯು. ನನ್ನ ಮರಿದೇ ಇಷ್ಟೆಲ್ಲ ನೆನಪಿಟ್ಕೊಂಡು ನನ್ನ ಇಷ್ಟು ಪ್ರೀತಿಯಿಂದ ವಿಶ್ವಾಸದಿಂದ ನನ್ನ ಮಾತಾಡಿಸ್ತಿದ್ದೀರಲ್ಲ, ನಿಜವಾಗ್ಲೂ ನನಗೆ ಎಷ್ಟು ಖುಷಿ ಆಗ್ತಿದೆ. ಅಮ್ಮ ತಾಯಿ, ಹಿಂಗೆಲ್ಲ ಅಳಬೇಡ. ನೀನು ಹಿಂಗೆ ಅಳೋದು ನೋಡಿ ನಾವೇನೋ ನಿಂಗೆ ಹೊಡೆದಿದ್ದೀವಿ ಅಂತ ಅನ್ಕೊಂಡ್ಬಿಡ್ತಾರೆ ನಿನ್ನ ಗಂಡ ಅಷ್ಟೇ. ಆಮೇಲೆ ಮತ್ತೆ ನಮ್ಮ ಹತ್ರ ಜಗಳಕ್ಕೆ ಬಂದರೆ ನಾವೇನು ಮಾಡೋಣ? ಅಷ್ಟಕ್ಕೂ ನಿನ್ನ ಮರೆಯೋಕ್ಕಾಗುತ್ತಾ ಪಾರ್ವತಿ? ನೀನಿಲ್ಲ ಅಂದಿದ್ರೆ ನಮ್ಮ ಕಾಲೇಜ್ ಲೈಫೆಲ್ಲ ಏನು ಹದ್ಗೆಟ್ಟು ಹೋಗಿರ್ತಿತ್ತೋ ಏನೋ ನಮ್ಮ ಹೇಳ್ತಾ ಇಲ್ಲ. ನೀನು ಅಡುಗೆ ಮಾಡಾಕಿ ನಮ್ಮನ್ನ ತಾಯಿ ಥರ ನೋಡ್ಕೊಂಡಿದ್ಯಾ, ನಿನ್ನ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಹೌದು ಪಾರ್ವತಿ, ನೀನಿಲ್ಲ ಅಂದಿದ್ರೆ ನಿಜವಾಗ್ಲೂ ನಮ್ಮ ಹೆಲ್ತ್ ಏನಾಗಿರೋದೋ ಏನೋ. ನಮಗಂತೂ ಆ PG ಫುಡ್ ಅಂತೂ ತಿನ್ನೋಕ್ಕೆ ಆಗ್ತಾ ಇರಲಿಲ್ಲ. ನಿಜವಾಗ್ಲೂ ಎಷ್ಟು ರುಚಿಯಾಗಿ ಅಡುಗೆ ಮಾಡೋಕ್ತಿದ್ದಿ ನಮಗೆ. ನಿಜವಾಗ್ಲೂ ನಮ್ಮ ತಾಯಿ ಥರನೇ ನೋಡ್ಕೊಂಡಿದ್ಯಾ. ಶ್ವೇತಾ ಕೂಡ ನೀನು ತುಂಬ ಮಿಸ್ ಮಾಡ್ಕೊತಿರ್ತಾಳೆ, ಹೇಳ್ತಾ ಇರ್ತಾಳೆ ಪಾರ್ವತಿ ನಮ್ಮನ್ನ ಮರ್ತೇ ಬಿಟ್ಟಿದ್ದಾಳೆ, ಮಾತಾಡಿಸ್ತಾನೆ ಇಲ್ಲ ಅಂತೇಳಿ. ಓ ಹೌದು, ಶ್ವೇತನ್ ಕೂಡ ಮಾತಾಡ್ಸೋಕ್ಕೆ ಆಗಿಲ್ಲ. ಅವಳು ನೋಡಬೇಕಿತ್ತು, ಅವಳು ಬಂದಿದ್ರೆ ಚೆನ್ನಾಗಿರೋದು. ಹಾಂ ಹೇಳಿದ್ವಿ ಶ್ವೇತಕ್ಕೆ ಬಾ ಅಂತ, ಆದರೆ ಏನೋ ಟ್ರಿಪ್ ಹೋಗಿದ್ದಾಳಂತೆ ಅವಳು ಗೋವಾಕ್ಕೆ. ಬರೋಕ್ಕೆ ಇನ್ನೊಂದು 2 ದಿನ ಆಗುತ್ತೆ, ಬರೋಕ್ಕಾಗಲ್ಲ ಕಣೆ ಅಂತ ಹೇಳಿದ್ಲು. ಆಮೇಲೆ ವೀಡಿಯೋ ಕಾಲ್ ಮಾಡಿಕೊಡ್ತೀನಿ, ಮಾತಾಡಿದ್ರೆ ಆಯಿತು 3 ಜನ. ಹಾಂ ಸರಿ. ನಿಜವಾಗ್ಲೂ ನನ್ನ ಹೆಂಡತಿ ಎಷ್ಟು ಒಳ್ಳೆಯವಳು. ಅವ್ರಿಗೆಲ್ಲ ಅಡುಗೆ ಮಾಡೋಕ್ಕಿದ್ದಾಳೆ, ಅವ್ರಿಗೆ ಆ ಫೀಲೇ ಇಲ್ಲ ಇವಳು ಒಂಥರ ಕೆಲಸದವಳ ಥರ ಇದ್ಲು ಅನ್ನೋವಂಥ ಫೀಲ್ ಕೂಡ ಇಲ್ಲ. ಒಳ್ಳೆ ಫ್ರೆಂಡ್ಸ್ ಥರ ಟ್ರೀಟ್ ಮಾಡ್ತಾ ಇದ್ದಾರೆ. ಇನ್ನೊಬ್ಬರಾಗಿದ್ದರೆ ಇವಳು ನಮ್ಗೆ ಬರೀ ಅಡುಗೆ ಮಾಡೋಕ್ಕಿದ್ದಾಳೆ ಬಿಡು, ದುಡ್ಡು ಕೊಟ್ಟಿದ್ವಲ್ಲ, ಇನ್ನೇನು ಇವಳ ಜೊತೆ ಫ್ರೆಂಡ್ಶಿಪ್ಪು ಅನ್ನೋ ಥರ ಇರ್ತಾಯಿದ್ರು. ಆದರೆ ಇವರು ಎಷ್ಟು ಪ್ರೀತಿಯಿಂದ ನೋಡ್ತಾ ಇದ್ದಾರೆ ನನ್ನ ಹೆಂಡ್ತಿನ. ನನ್ನ ಹೆಂಡ್ತಿನೂ ಇವ್ರ ಪ್ರೀತಿನೆಲ್ಲ ಗಳಿಸಿದಾಳೆ ಅಂದರೆ ಎಷ್ಟು ಒಳ್ಳೆಯವಳು ಇರಬೇಕು. ಎಷ್ಟೊಂದು ದಿನ ಆದಮೇಲೆ ನಾವೆಲ್ಲರೂ ಮೀಟ್ ಆಗಿದ್ದೀವಲ್ಲ, ನಿಮ್ಗೆ ಏನೇನು ಇಷ್ಟ ಅಂತ ಹೇಳ್ಬಿಡ್ರಿ, ಪಟ ಎಲ್ಲರಿಗೂ ಅಡುಗೆ ಮಾಡೋಕ್ಕೆ ಬಿಡ್ತೀನಿ. ನನ್ನ ಕೈ ರುಚಿ ತೋರಿಸ್ತೀನಿ ಇವತ್ತು. ಅಲ್ಲ, ನನ್ನ ಹೆಂಡತಿಗೆ ಸುಮ್ಮನೆ ಕೂಡೋಕ್ಕೆ ಆಗಲ್ಲ ನೋಡು, ಏನಾದರೂ ಒಂದು ಕೆಲಸ ಮಾಡ್ತೀನಿ ಅಂತಲೇ ಯೋಚನೆ ಮಾಡ್ತಿರ್ತಾಳೆ. ಅಲ್ಲಿ ನೋಡಿದ್ರೆ ಅಡುಗೆ ಮಾಡೋ ಪ್ರೋಗ್ರಾಮ್ನ ತಪ್ಪಿಸಿ ಇಲ್ಲಿ ಕರ್ಕೊಂಬಂದರೆ ಇಲ್ಲಿನೂ ಏನು ಬೇಕು ಹೇಳ್ರಿ ಅಡುಗೆ ಮಾಡಾಕ್ತೀನಿ ಅಂತಿದ್ದಾಳೆ. ನನ್ನ ಹೆಂಡತಿ ಮಾತ್ರ ಸುಮ್ಮನೆ ಕೂಡೋ ಕ್ಯಾಟಗಿರಿನೇ ಅಲ್ಲ.
ಇರಲಿ ಬಿಡು, ಎಷ್ಟೋ ದಿನ ಆದಮೇಲೆ ಫ್ರೆಂಡ್ಸ್ ಎಲ್ಲರೂ ಮೀಟ್ ಆಗಿದ್ದಾರಲ್ಲ, ಅವರು ಪಾಪ ನನ್ನ ಹೆಂಡತಿ ಕೈ ರುಚಿನ ಮಿಸ್ ಆಗಿರ್ತಾರೆ, ಮಾಡಿಕೊಡ್ಲಿ ಬಿಡು. ಅಬ್ಬಾ ಪಾರ್ವತಿ, ಅದೆಲ್ಲ ಏನು ಬೇಡ. ನಾವೆಲ್ಲರೂ ಕೂತ್ಕೊಂಡು ಮಾತಾಡಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಇಷ್ಟಪಟ್ಟಿದ್ದೀವಿ. ನೀನೀಗ ಅಡುಗೆ ಮಾಡ್ಕೊತ ಕುಂತ್ರೆ ಮತ್ತೆ ಮಾತಾಡೋಕ್ಕಾಗಲ್ಲ. ಅದಕ್ಕೆ ಎಲ್ಲರೂ ಆವಾಗಲೇ ನಾವು ಆರ್ಡ್ರ್ ಮಾಡಿಬಿಟ್ಟಿದ್ದೀವಿ ಹೊರಗಡೆ. ಇನ್ನೇನು ಬರುತ್ತೆ ಒಂದು 10 ನಿಮಿಷದಲ್ಲಿ. ಇಲ್ಲ, ನಾನು ಒಂದಾದರೂ ಮಾಡಬೇಕು ಅಡುಗೆ. ಹೇಳಿ, ಎಲ್ರಿಗೂ ಏನು ಇಷ್ಟ ಆಗುತ್ತೆ ಅದನ್ನು ಮಾಡ್ತೀನಿ. ಏನಾದರೂ ಒಂದು ಹೇಳ್ಬೇಕು ನೀವೀಗ. ಪಾರ್ವತಿ, ನಂಗಂತೂ ನೀನು ಮಾಡೋ ಬಿಸಿಬೇಳೆ ಬಾತ್ ಅಂದರೆ ತುಂಬ ಇಷ್ಟಮ್ಮ. ಬಿಸಿಬೇಳೆ ಬಾತ್ ಮಾಡಿಬಿಡ್ತೀಯಾ? ನಂಗೆ ಹೊರಗಿಂದೆಲ್ಲ ತಿಂದು ತಿಂದು ಸಾಕಾಗ್ಬಿಟ್ಟೈತೆ. ನಿನ್ನ ಕೈಯಾರ ನೀನು ಮಾಡ್ಕೊಡ್ತಿದ್ದೀಯಲ್ಲ ಬಿಸಿಬೇಳೆ ಬಾತು, ಅದಂದರೆ ನನಗೆ ಪಂಚ ಪ್ರಾಣ. ಅದನ್ನೇ ಮಾಡ್ತೀಯಾ? ಹೌದು ಪಾರ್ವತಿ, ನನಗೂ ಅಷ್ಟೇ ಬಿಸಿಬೇಳೆ ಬಾತ್ ಅಂದರೆ ತುಂಬ ಇಷ್ಟ. ಸರಿ, ನಿಮಗೆಲ್ಲ ಬಿಸಿಬೇಳೆ ಬಾತ್ ಇಷ್ಟ ಅಲ್ವಾ? ಆಯಿತು, ನಾನು ಅದನ್ನೇ ಮಾಡ್ತೀನಿ. ಸೌಮ್ಯ, ಆಶಾ, ಈ ಮನೇಲಿ ಎಲ್ಲೆಲ್ಲಿ ಏನೇನಿದೆ ಅಂತ ಹೇಳ್ಕೊಟ್ರೆ ನಾನೆಲ್ಲ ಪಟಪಟ ಅಂತ ಮಾಡಿಬಿಡ್ತೀನಿ. ಸರಿ ಬಾ ಕಿಚನ್ಗೆ, ಎಲ್ಲ ಹೇಳ್ತೀವಿ ಏನೇನಿದೆ ಅಂತ, ನೀನು ಮಾಡಿಬಿಡುವಂತೆ. ಅಮ್ಮ, ಏನು ಅಡುಗೆ ಮಾಡಿದಿ? ಈಗ ರಾತ್ರಿ ಹೊತ್ತು ದಮ್ ಬಿರಿಯಾನಿ ಮಾಡ್ಕೊಂಡು ಕುಂತ್ರೆ ಲೇಟ್ ಆಗಿಬಿಡುತ್ತೆ ಅಂತೇಳಿ ನನಗೂ ಅಷ್ಟಕ್ಕೂ ಮಾಡೋಕ್ಕೆ ಬರೋಂಗಿಲ್ಲಲ್ಲ. ಹಂಗಾಗಿ ಸಿಂಪಲ್ಲಾಗಿ ರೈಸು ಮತ್ತು ಚಿಕನ್ ಪಲ್ಯ ಮಾಡಿದ್ದೀನಮ್ಮ. ನಾನು ಒಂದ್ಸರನ್ನ ಮಾಡಿಲ್ಲ ಅದನ್ನು. ನಾನು ನೆಟ್ಟಿಗೆ ಚಿಕನ್ ಬಿರಿಯಾನಿನೇ ಮಾಡೋಕ್ಕೆ ಬರೋಂಗಿಲ್ಲ. ಇನ್ನು ದಮ್ ಬಿರಿಯಾನಿ ಅದು ಇದು ಅಂತೇಳಿ ಯೂಟ್ಯೂಬ್ ನೋಡ್ಕೊಂಡು ಮಾಡ್ಕೊತ ಕುಂತ್ರೆ ಮತ್ತು ಅದು ಕೆಟ್ಟೋಗ್ಬಿಟ್ರೆ ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೆ ಸಿಂಪಲ್ಲಾಗಿ ಚಿಕನ್ನು ಮತ್ತು ರೈಸ್ ಮಾಡೀನಿ. ಹೌದು ಕಿರಣ್, ನಮ್ಮಮ್ಮಂಗೆ ಮಾಡಿ ಅಭ್ಯಾಸ ಇಲ್ಲ, ಮತ್ತು ಅದೆಲ್ಲ ಮಾಡಿಬಿಟ್ರೆ ಅಷ್ಟು ಚಿಕನ್ನು ವೇಸ್ಟ್ ಆಗಿಬಿಡುತ್ತಲ್ಲ. ಟೈಮ್ ಬೇರೆ ರಾತ್ರಿ ಆಗಿದೆ, ಮತ್ತು ಎರಡೆರಡು ಮಾಡ್ಕೊಂಡು ಕುಂದ್ರಕ್ಕಾಗಲ್ಲ ವೇಸ್ಟ್ ಆಗಿಬಿಟ್ರೆ. ಅದಕ್ಕೆ ಅಡ್ಜಸ್ಟ್ ಮಾಡ್ಕೊರಿ. ಅಲ್ಲ, ಹೊಸದಾಗಿ ಮನೆಗೆ ಬಂದಿದ್ದಾನೆ, ಒಂದು 2-3 ಥರದ್ದಾದರೂ ಚಿಕನ್ನು ಮಟನ್ನು ಆ ಥರ ವೆರೈಟೀಸ್ ಮಾಡಬೇಕಿತ್ತು. ನಾನು ಕೇಳಿದ್ದು ದಮ್ ಬಿರಿಯಾನಿ, ಅದಂತೂ ಮಾಡಲಿಲ್ಲ ನೀವು. ಅಟ್ಲೀಸ್ಟ್ ಹಿಂಗಾದರೂ ಮಾಡಬಾರ್ದಾ? ಒಂದು ಕಬಾಬು ಅಥವಾ ಚಿಕನ್ ಕರ್ರಿ ಈ ಥರ ಏನಾದರೂ ಒಂದು ನಾರ್ಮಲ್ ಚಿಕನ್ ಬಿರಿಯಾನಿ ಏನಾದರೂ ಮಾಡ್ಬೋದಿತ್ತು. ನೀವು ಅದನ್ನೂ ಮಾಡಿಲ್ಲ, ಬರೀ ರೈಸು ಚಿಕನ್ ಮಾಡಿದ್ದೀರಂತೆ. ಯಾರನ್ನ ಹಿಂಗೆ ಮಾಡ್ತಾರಾ ಹೊಸ್ದಾಗಿ ಬಂದಿರೋ ಒಳಗೆ? ಒಂದು ಸ್ವೀಟ್ ಕೂಡ ಮಾಡಬೇಕಪ್ಪ, ಏನಾದರೂ ಹೆಸರುಬೇಳೆ ಪಾಯಸ, ಇಲ್ಲಾಂದರೆ ಶಾವಿಗೆ ಪಾಯಸ, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಅದಾದರೂ ಒಂದು ಸ್ವೀಟ್ ಮಾಡಬೇಕಿತ್ತು. ಅದನ್ನೂ ಮಾಡಿಲ್ಲ, ಬರೀ ಸಿಂಪಲ್ಲಾಗಿ ರೈಸು ಚಿಕನ್ ಮಾಡಿದ್ದೀನಿ ಅಂತ ಹೇಳ್ತಿದ್ದೀರಲ್ಲ. ನನಗೆ ಎಷ್ಟೊಂದು ದಿನ ಆಯ್ತಪ್ಪ ಅಡುಗೆ ಮಾಡಿ, ಅದೆಲ್ಲ ಮರ್ತದಂಗೆ ಆಗಿಬಿಟ್ಟೈತೆ. ನನ್ನ ಸೊಸೆ ಎಲ್ಲ ಮಾಡ್ತಾಯಿದ್ಲು, ಇವತ್ತೇನೋ ಹೊರಗೆ ಹೋಗ್ಬಿಟ್ರೆ ಅವರು. ಆಕಿದ್ದಿದ್ರೆ ಎಲ್ಲ ಮಾಡಿಸ್ತಿದ್ದೆ. ನನಗೂ ಬರ್ಬರ್ತಾ ವಯಸ್ಸಲ್ಲ ನೋಡು, ಹಂಗಾಗಿ ಅಷ್ಟೆಲ್ಲ ಮಾಡೋಕ್ಕಾಗಲ್ಲಪ್ಪ. ಅದಕ್ಕೆ ನನ್ನ ಕೈಲಾದಷ್ಟು ಮಾಡೀನಿ. ಸರಿ, ಹೋಗಿ ತಗೊಂಬರ್ರಿ, ಹೊಟ್ಟೆ ಹಸಿತೈತೆ ನನಗೆ. ಸರಿ, ನೀವಿಲ್ಲೇ ಕೂತ್ಕೊರಿ ಇಬ್ರು, ನಾನೆಲ್ಲ ತೊಗೊಂಬಂದ್ಬಿಡ್ತೀನಿ. ಅಲ್ಲ ರಾಧಿಕಾ, ನಿಮ್ಮ ಅಣ್ಣ ಅದಕ್ಕೆ ಭಾರಿ ಪಕ್ಕ ಹುಷಾರಿದ್ದಾರೆ ನೋಡು. ನಾವು ಮನೆಗೆ ಬಂದಿದ್ದೀವಿ ಅಂತೇಳಿ ಯಾವುದೋ ಒಂದು ಹೊರ ಕರ್ಕೊಂಡು ಹೋಗಿ ನಿಮ್ಮ ಅಣ್ಣ ನಾಟಕ ಮಾಡ್ಕೊತ, ಯಾವ ಫಂಕ್ಷನು ಇರೋಂಗಿಲ್ಲ, ಏನೂ ಇರೋಂಗಿಲ್ಲ, ಇಲ್ಲೇ ಇದ್ದರೆ ಎಲ್ಲ ಅಡುಗೆ ಮಾಡೋಕ್ಬೇಕಾಗ್ತದೆ ಅಂತೇಳಿ ನಿಮ್ಮ ಅಣ್ಣಂದು ನಿಮ್ಮ ಅತ್ತಿಗೆದು ಎಲ್ಲ ಪ್ಲ್ಯಾನು. ಹೌದು ಕಿರಣ್, ನೀವು ಕರೆಕ್ಟಾಗಿ ಹೇಳಿದ್ರು ನೋಡು. ಬಂದು ಒಂದಿನ ಆದರೂ ಪರವಾಗಿಲ್ಲ, ನಮ್ಮ ಅಣ್ಣ ಅದಕ್ಕೆನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಅಡುಗೆ ಮಾಡೋಕ್ಬೇಕಾಗುತ್ತಂತಲೇ ಅವರಿಬ್ಬರು ಹೋಗಿರೋದು. ನಾನು ತುಂಬ ಪ್ರಯತ್ನ ಪಟ್ಟೆ ಅವರು ಫಂಕ್ಷನಾಗೆಲ್ಲ ಹೋಗೋದನ್ನ ಹೆಂಗಾದ್ರೂ ಮಾಡಿ ಕ್ಯಾನ್ಸಲ್ ಮಾಡಿಸ್ಬೇಕು ಅಂತ. ಆದರೆ ನಮ್ಮ ಅತ್ತಿಗೆ ಬಾಯಿನ ಮುಚ್ಚಿಸ್ಬೋದು, ಆದರೆ ನಮ್ಮ ಅಣ್ಣನ ಬಾಯಿ ಮುಚ್ಚಿಸೋಕ್ಕಾಗಲ್ಲ. ಭಾರಿ ಪಕ್ಕ ಹುಷಾರಿದ್ದ ನಮ್ಮ ಅಣ್ಣ. ಇರಲಿ ಬಿಡು, ಇನ್ನೇನು ಇವಾಗ ಬರ್ತಾರಲ್ಲ ನೈಟು, ಬಂದಮೇಲೆ ಬೆಳಗ್ಗೆ ಎಲ್ಲ ಚೆನ್ನಾಗಿ ಮಾಡಿಸ್ತೀನಿ ಮತ್ತೆ ಅಡುಗೆ. ಹೌದು, ನಾಳೆ ಹೆಂಗೋ ಇರ್ತಾರಲ್ಲ, ಚೆನ್ನಾಗಿ ಅಡುಗೆ ಮಾಡಿಸ್ಕೊಂಡು ನಾಳೆನಾದರೂ ತಿನ್ನಬೇಕು. ನಾಳೆನೂ ಅವ್ರು ಹಂಗೆ ಮಾಡಿದರೆ ನಾನು ಸುಮ್ಮನೆ ಇರಲ್ಲ. ಇಲ್ಲ ಕಿರಣ್, ನಾಳೆ ಹಂಗಾಗಲ್ಲ. ನಿಮ್ಮಮ್ಮ ಇನ್ನೂ ಎಷ್ಟೊತ್ತು ಮಾಡ್ತಾರೋ ಏನೋ. ಇಷ್ಟು ಮಾಡೋಷ್ಟೊತ್ತಿಗೆ ನಾನು ಹೆಣ ಬಿದ್ದಂಗೆ ಆಯಿತು. ಎಷ್ಟೊಂದು ದಿನ ಆಯಿತು ಅಡುಗೆ ಮಾಡಿ, ಏನು ಹಾಕ್ಬೇಕು ಏನು ಮಾಡ್ಬೇಕು ಅಂಬೋದೇ ತಿಳಿವಲ್ತು. ಏನೋ ಒಂದು ಕಷ್ಟ ಬಿದ್ದು ಇಷ್ಟು ಮಾಡೀನಿ. ಹಳೆಯಾಗಿ ಇಷ್ಟ ಆಗುತ್ತೋ ಇಲ್ಲೋ. ನೋಡೋಕ್ಕೇನೋ ಚೆನ್ನಾಗಿ ಕಾಣಿಸುತ್ತೆ, ಟೇಸ್ಟ್ ಹೆಂಗೈತೇನೋ, ಬಡ ತಿನ್ನಬೇಕು. ಇದೇನಿದು ಚಿಕನ್ ಥರನೇ ಇಲ್ಲ, ಒಂಥರ ಇದೆ, ಎಲ್ಲ ಒತ್ತಿಸ್ಬಿಟ್ಟಿರೇನೋ ಅನಿಸ್ತೈತೆ. ಸ್ವಲ್ಪನ ಟೇಸ್ಟ್ ಇಲ್ಲ. ನಮ್ಮಮ್ಮ ಎಷ್ಟು ಟೇಸ್ಟಿಯಾಗಿ ಮಾಡ್ತಾರೆ ಗೊತ್ತಾ? ನಿಮಗೆ ಮಾಡೋಕ್ಕೆ ಬಂದಿಲ್ಲ. ಅಲ್ಲ, ನಾನು ನೋಡಿದ್ರೆ ಅಷ್ಟು ಕಷ್ಟ ಬಿದ್ದು ಅಡುಗೆ ಮಾಡೀನಿ. ಅಲ್ಲಿ ಒಳ್ಳೆ ಎಷ್ಟು ಅವ್ರು ಬರ್ತತೆ ಈ ಬಿಸಿಲು ಕಾಲದಾಗ. ಆದರೂ ನಿಂತ್ಕೊಂಡು ಬೆವರು ಸುರಿಸಿ ಅಷ್ಟು ಕಷ್ಟಪಟ್ಟು ಚಿಕನ್ನು ಅನ್ನ ಮಾಡಿದರೆ ಇವನಿಗೆ ಚೆನ್ನಾಗಿಲ್ಲ. ಅವರಮ್ಮ ಚಂದ ಮಾಡ್ತಾವಂತೆ, ಮತ್ತೆ ಅಲ್ಲೇ ತಿಂದು ಸಾಯ್ಬೇಕು. ಇಲ್ಲಿಗೆ ಯಾಕೆ ಬಂದ ಇವನು? ಎಷ್ಟು ಕೊಬ್ಬಿದೆ ನೋಡಿ ಇವನಿಗೆ. ಅಮ್ಮ, ಏನು ಅನ್ಕೋಬೇಡ. ನಿಮ್ಮ ಮಳೆಯಾಗೆ ಏನನ್ನ ಇರಲಿ, ಇದ್ದಿದ್ದಂಗೆ ಮುಖದ ಮೇಲೆ ಹೇಳಿನೇ ಅಭ್ಯಾಸ. ನೀನೇನು ಬೇಜಾರು ಮಾಡ್ಕೋಬೇಡಮ್ಮ. ಇರಲಿ ಬಿಡಮ್ಮ ರಾಧಿಕಾ, ಇದರಲ್ಲಿ ಬೇಜಾರು ಮಾಡ್ಕೊಳ್ಳೋದೇನೈತೆ? ಪಾಪ ನಮ್ಮ ಮಳೆಯಾಗೇನೋ ಇಷ್ಟ ಆಗಿದ್ದಂಗಿಲ್ಲ. ಅದು ಬೇರೆ ನನಗೆ ಎಷ್ಟೊಂದು ದಿನ ಆಯ್ತಲ್ಲ ಅಡುಗೆ ಮಾಡಿ, ಹಂಗಾಗಿ ಸರಿಗೆ ಮಾಡಿದ್ದಂಗಿಲ್ಲ.